ಎಸ್ ಮೊದಲನೆಯ ಸೆಮಿಫೈನಲ್ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡದ ಪ್ರೊ ಕಬಡ್ಡಿಯ ತಾರೆ ಮಲ್ಲಿಕಾರ್ಜುನ್ ಅದೇ ಆ ಗ್ಯಾಲರಿ ಮೇಲೆ ಕೂತ್ಬೇಕು ಅವ್ರು ಹಿಂದೆ ನಾವು ಕಾಣೋದಿಲ್ಲ. ಸರ್ ದಯವಿಟ್ಟು ಕೂಡಿ ಹೋಗ್ತಿದ್ದವ್ರೆ ಈಗ ಬಹುಶಃ ಹಿಂಗೆ ಮಾಡ್ತೀರಲ್ಲ ಬೇಡಪ್ಪ ದಯವಿಟ್ಟು ನೋಡ್ಬೈ ಸರ್ ಹಿರಿಯರ ನಿಮ್ಮಿಂದ ಪ್ರಾಬ್ಲಮ್ ನೀವು ಒಬ್ಬರು ಸುಮ್ಮ ಕೂತ್ರೆ ನೋಡಿ ಗ್ಯಾಲಿನ ಸುಮ್ಮಾಗುತ್ತೆ. ವಾ 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 ನೋಡಿ ಕೂತಿರಲ್ಲ ಜೋರ ಚಪ್ಪಾಳಿ ಬರ್ಲಿ ಅವ್ರು ಕೂತಾರ ಕೂತ್ಕೊಳಕತ್ತಾರ ಚಪ್ಪಾಳಿ ಬರ್ಲಿಪ್ಪ. ಸರಿ ಇದೇ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪ್ರಬಲಾದಿ ಚಂದ್ರಗಿರಿ ಮಠದ ಮಠಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಇದೀಗ ತಾನೇ ಇನ್ನೇನು ಕೆಲವು ಕ್ಷಣಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಗೌಡ ಪರಮ ಪೂಜ್ಯ ಶ್ರೀ ಸಿದ್ದರಾಮಾರ್ಜನವರು ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಹರೀಶ್ ನಾಯ್ಕ್ ದಾಳಿ ಭಾಗದಲ್ಲಿ ಕರ್ನಾಟಕದ ಯುವಕ ರೈಸ್ ಔಟ್ ಪಾಯಿಂಟ್ ಟು ಆಡಿಯನ್ಸ್ ಫ್ಯಾಕ್ಟರಿ ದಾಳಿ ದಯವಿಟ್ಟು ಶಾಂತರಾಗ್ರಿ. ಸ್ವಲ್ಪ ಗ್ಯಾಲರಿ ಮೇಲೆ ಕುಂತಕ್ಕೆ ಭಾಳ ಚೆನ್ನಾಗಿ ಬಂದ್ರಿ ಅಷ್ಟೇ ಕೂತ್ಕೊಂಡು ನಿಲ್ಸಿಡ್ರಿ. ಮೂರು 0 ಒಂದಿಗೆ ಪಂದ್ಯ ಸಾಗ್ತಾ ಇದೆ. ಮೂರು 0 ಒಂದಿಗೆ ಪಂದ್ಯ ಸಾಗ್ತಾ ಇದೆ. ಆರಂಭದ ಹಂತದಲ್ಲಿ ಆಡಿಯನ್ ಫ್ಯಾಕ್ಟರಿ ದೆಹಲಿ ತನ್ನ ಮುನ್ನಡೆಯಲ್ಲಿದೆ. ಮತ್ತೊಮ್ಮೆ ಅಂಕಿ ದಾಳಿ ಭಾಗದಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರಿ ದೆಹಲಿ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್. ಮತ್ತೊಮ್ಮೆ ಶಲ್ವಾ 3-0 ಕಬಡ್ಡಿಯ ತಾರ ಸೆಲ್ವಮಣಿ ದಾಳಿ ಭಾಗದಲ್ಲಿ ಇಲ್ಲಿ ಮತ್ತೊಮ್ಮೆ ದೆಹಲಿ ತಂಡದ ಆಟಗಾರ ರೈಲ್ವೆ ತಂಡಕ್ಕೆ ಮಾಡಿ ಇಲ್ಲವ ಮಾಡಿ ದಾಳಿ ಭಾಗದಲ್ಲಿ ಸೆಲ್ವಾ ರೈಸ್ ಔಟ್ ಪಾಯಿಂಟ್ ಟು ದೆಹಲಿ. ದೆಹಲಿ ತಂಡದ ಡೂಆಡೈ ಸ್ಪೆಷಲಿಸ್ಟ್ ದಾಳಿಗಾರ ಅಂಕಿತ್ ದಾಳಿ ಭಾಗದಲ್ಲಿ ಸುಪಡಿಗಲ ಆಣದ 3 ಜನ ಆಟಗಾರರು ನಡೆದ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಭೂತಪೂರ್ವ ಜನಸಾಗರ ಈಗಾಗಲೇ ಈ ಒಂದು ಭವ್ಯವಾದಂತಹ ವೇದಿಕೆಗೆ ಒಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಕರ್ನಾಟಕದ ಶಕ್ತಿಪೀಠ ಮುಂದೆ ಆಗುವುದನ್ನು ಹೇಳಿದ ಜಗತ್ತಿನ ಏಕೈಕ ಮಠ ದೇಶದ ಭಾವೈಕ್ಯತೆಯ ಸಂಪ್ರದಾಯನ ಹೊಂದಿರುವಂತಹ ಚಂದ್ರಗಿರಿ ಮೂಲ ಮಹಾಸಂಸ್ಥಾನ ಮಠದ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮಾರ್ಜನವರು ಇದೀಗ ತಾನೇ ಈ ಒಂದು ಭವ್ಯವಾದಂತಹ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸಮಸ್ತ ತೆಗ್ಗಿ
ಸದ್ಭಕ್ತರ ಪರವಾಗಿ ಈ ಕಬಡ್ಡಿ ಪಂದ್ಯಾವಳಿ ಆಯೋಜಕರ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಸ್ವಲ್ಪ ಅಲ್ಲಿ ಎಂಟ್ರನ್ಸ್ ಅಲ್ಲಿ ನಿಂತವರು ಸ್ವಲ್ಪ ಏರಿಗೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲೇ ಇರೋದು. ಮಾಡು ಇಲ್ಲವ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತ ಕರ್ನಾಟಕದ ಶಕ್ತಿಪೀಠ ಭಾರತ ದೇಶದಲ್ಲಿ ಭಾವೈಕ್ಯತೆ ಮೂಡಿಸಿದಂತ ಜಗತ್ತಿನ ಏಕೈಕ ಮಠ ಬೆಂಕಿ ಬಬಲಾದಿ ಮಠದ ಚಂದ್ರಗಿರಿ ಮೂಲ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಸಿದ್ದರಾಮ ಅಜ್ಜನವರು ಇದೀಗ ತಾನೇ ಒಂದು ತೆಗ್ಗಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಸ್ತ ತೆಗ್ಗಿ ಗ್ರಾಮಸ್ಥರ ಪರವಾಗಿ ಭಾಗವಹಿಸಿರುವಂತಹ ಎಲ್ಲ ಆಟಗಾರರ ಪರವಾಗಿ ಆತ್ಮೀಯ ಆಧಾರದ ಭಕ್ತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಜೋರು ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಆತ್ಮೀಯರು ಸಬ್ಸಿಡಿ ಆಗಿ ಬಂದಂತ ಆಟಗಾರ ನೇರವಾಗಿ ದಾಳಿ ಬಾಕಿ ಮುಂದಾಗ್ತಾ ಇದ್ದಾರೆ. ಸಾಧನೆಯ ನಿರೀಕ್ಷೆಯಲ್ಲಿ ಕೊನೆ ಆಟಗಾರ ಲೋನ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದ ಒತ್ತಡ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 1+2 3 ಪಾಯಿಂಟ್ ದಾಳಿ, ಬೋನಸ್ ಪಾಯಿಂಟ್ ರೈಲ್ವೆ. ಫಸ್ಟ್ ಹಾಫ್ ಟೈಮ್ ಔಟ್ ಇಸ್ ಓವರ್. ನೋ ಮೋರ್ ಯುವರ್ ಟೈಮ್ ಔಟ್. 10-3. ಮತ್ತೊಮ್ಮೆ ಆಡಿಯನ್ಸ್ ಬಂದ್ರೆ ದೆಹಲಿ ತಂಡದ ಪ್ರಮುಖ ತಾರ ಎಡಬದಿಯ ದಾಳಿಗಾರ ಕಾದು ನಡುವ ನಿರೀಕ್ಷೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಭೂತಪೂರ್ವಂತಹ ಜನಸಾಗರದಲ್ಲಿ ಮೂಡಿ ಬರ್ತಕ್ಕಂಥ ಈ ಒಂದು ಕಬಡ್ಡಿ ವೈಭವ ಮತ್ತೆ ಒಂದು ಬೋನಸ್ ಸಿಗುವಂತ ಒಂದು ಸಂಪಾದನೆ ಆಗ್ತಾ ಇದೆ. ಹನ್ನೆರಡು 2 12-3. ಹನ್ನೆರಡು 4 ಪಂದ್ಯ ಸಾಗ್ತಾ ಇದೆ. 8 ಅಂಕಗಳ ಅಂತರ. ಮತ್ತೊಮ್ಮೆ ಅಂಕಿ ದೆಹಲಿ ತಂಡದ ಪ್ರಮುಖ ತಾರ ದಾಳಿ ಭಾಗದಲ್ಲಿ ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆದಂತಹ ಆಟಗಾರ, ಕ್ವಾರ್ಟರ್ ಫೈನಲ್ ಹಂತದ ಗೆಲುವಿನ ರೂವಾರಿ, ಶರವೇಗದ ದಾಳಿಗಾರ. ಅಂಕಮ ನಡೆದ ಕಾರಣ ಆರಂಭಿಕ ಹಂತದಲ್ಲಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಯಾರು ಬಂದಿಲ್ಲ ಅವರಿಗೂ ಕೂಡ ತಾವುಗಳು ಮೊಬೈಲ್ ಮುಖಾಂತರ ಹೇಳ್ಬಹುದು. ಸಾಯಿ ಎಕ್ಸ್ಪ್ರೆಸ್ ಬೆಳಿಗ್ಗೆ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ನಾವೆಲ್ಲರೂ ಕೂಡ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಬಹುದು. ಆದ್ಮೇಲೆ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ. ಅದೇ ಒಂದು ಜೊತೆಗೆ ಅಲ್ಲೋಣ ದುರ್ಗಾ ಜ್ಯೋತಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ನೇರ ಪ್ರಸಾರ ಇರ್ತಾ ಇದೆ. ಲೈವ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಸರ್ ಬಡಿಗರ್ ಸರ್, ಸೆಮಿಫೈನಲ್ ಮೊದಲನೇ ಪಂದ್ಯ ಆರಂಭ ಆಗಿ ಅರ್ಧ ಸಮಯ ಆಗ್ಲಿಕ್ಕೆ ಬಂತು. ಮುಂದಿನ ವರ್ಷದ ಬಹುಮಾನ ಘೋಷಣೆ ಆಗ್ಲಿಲ್ಲ ಇನ್ನು. ಇಲ್ಲ, ನೋಡ್ಬೇಕಾಗ್ಯದ, ಏನಾದ್ರೂ ಆಗುತ್ತೆ. ನೋಡೋದಿಲ್ಲ ಸರ್, ಘೋಷಣೆ ಮಾಡೇ ಬಿಡಿ. ನೋಡೋಣ, ಯಾಕಂದ್ರ ಕಮಿಟಿಯವರು ಕೂಡ್ಕೊಂಡು ವಿಚಾರ ಮಾಡಕತ್ತೀವಿ. ನೋಡ ಮಾಡಿ ಇಲ್ಲಪ್ಪ ಮಾಡಿ. ಸ್ವಲ್ಪ ಬ್ಯಾರಿಗೇಟ್ ಮೇಲೆ ಭಾರ ಹಾಕಿ ನಿಂತವ್ರು ಸ್ವಲ್ಪ ಬ್ಯಾರಿಗೇಟ್ ಗಳನ್ನ ಬಿಟ್ಟು ನಿಂತ್ಕೊಳ್ಬೇಕು. ದಯವಿಟ್ಟು ಹೈ ಟೆನ್ಷನ್ ಸಪ್ಲೈ ಇದೆ ಎಲ್ಲ ಕಡೆಗೆ. ಸ್ವಲ್ಪ ಬ್ಯಾರಿಗೇಟ್ ಅಲ್ಲಿ ಸೌಂಡ್ ಕಡೆಗೆ ತೊಂದರೆ ಆಗ್ತಾ ಇದೆ ಅಂತ ಸೌಂಡ್ ಸಿಸ್ಟಮ್ ನವರು ಹೇಳ್ತಾರೆ. ಬಂಧನ ಆಗ್ತಾ ಇದೆ. ಬಿಗಿಯಾದ ಬಂಧನದ ಕರ್ನಾಟಕ ಮೂಲದ ಆಟಗಾರ ಕಬಡ್ಡಿಯಿಂದಲೇ ತಮ್ಮ ಬದುಕನ್ನು ಕಟ್ಕೊಂಡು
ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡದಲ್ಲಿ ಆಡ್ತಕ್ಕಂಥ ಆಟಗಾರ. ರೈಲ್ವೆ ನೌಕರರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಬೆಳೆಯುತ್ತಿರುವಂತಹ ಯುವ ತಾರೆಗಳು ಒಂದು ಕಡೆ. ಬಾರಿ ಮತ್ತೊಮ್ಮೆ ಬಂಧನ ಆಗ್ತಾ ಇದ್ದಾರ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಇದಾದ ನಂತರ ಕೂಡ ಮುಂದಿನ ಪಂದ್ಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. 13-6 ಪಂದ್ಯ. 13-6. LED ವಾಲ್ಗಳಿಗೆ ಅಟ್ಯಾಚ್ ಆಗಿ ಕೂತಂದವ್ರು LED ವಾಲ್ಗಳನ್ನ ಬಿಟ್ಟು ಮುಂದ್ಗಡೆ ಕೂತ್ಕೊಳ್ಬೇಕು. ಕಟ್ ಆಗ್ತಾ ಇದೆ ಅಲ್ಲಿ ನಮ್ ತೆಂಗಿ ಹುಡುಗರು ಸ್ವಲ್ಪ ಮುಂದ್ ಸರ್ ಕೂತ್ಕೊಂಡು. ಕಬಡ್ಡಿ ಹುಡುಗರು ಅಲ್ಲ, ನೀವಲ್ಲಿ ಮತ್ ಮಾಡಿದ ವ್ಯವಸ್ಥೆ ಇದಕ್ಕಪ್ಪ, ಅದಕ್ಕೆ ಬಿಟ್ಟು ನೋಡ್ರಿ. ಹದಿನೈದು 6. 15-6. ದೆಹಲಿ ತಂಡಕ್ಕೆ ಮಾಡಿ ಇಲ್ಲವೇ ಮಾಡಿ. ಹಿಂಗಾಗಿನಿಂದ ಟ್ಯಾಕಲ್ ಬರ್ತಾ ಇದೆ. ಅದ್ಭುತವಾದ ಪ್ರಯತ್ನ ಮಿಂಗನ್ ಹತ್ತಿರ ಇದ್ರು, ಆದ್ರೂ ಕೂಡ ಇನ್ನೂ ಪ್ರಯತ್ನ ನಡೀತಾ ಇದೆ. 16-8. 7 ಅಂಕಗಳ ಅಂತರ ದೆಹಲಿ ತಂಡ. ಮತ್ತೊಮ್ಮೆ ಹರೀಶ್ ದಾಳಿ ಭಾಗದಲ್ಲಿ ಅದ್ಭುತವಾದ ಶಕ್ತಿ. ಇದು ನಮ್ಮ ಕರ್ನಾಟಕದ ಹುಡುಗರ ಶಕ್ತಿ. ಮತ್ತೊಮ್ಮೆ ಅಂಕಿ 16-9 ಪಂದ್ಯ ಸಾಗ್ತಾ ಇದೆ. ಶರವೇಗದ ದಾಳಿಗಾರ, ಸಾಕಷ್ಟು ಬಾರಿ ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ ತಂಡಕ್ಕೆ ಆಸರೆ ಆದಂತಹ ಆಪತ್ ಬಾಂಧವ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಲಬದಿಯಿಂದ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಕಾದುಂಡವ ನಿರೀಕ್ಷೆಯಲ್ಲಿ, ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾವಳಿಯನ್ನ ನೋಡ್ಲಿಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೂಡ ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿಯವರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. 16-10 ಪಂದ್ಯ. ಎತ್ತರ ನಿಲುವಿನ ನೀಳ ಕೈದ ತಾರ. ಅದ್ಭುತವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ. ಹುಚ್ಚರ ಆಗಮನ ಆದ ಮೇಲೆ ಮೈದಾನದ ಮಧ್ಯದಲ್ಲಿ ಬೆಂಕಿ ಬಬಲಾದಿ ಪಂದ್ಯ. ಮತ್ತೊಮ್ಮೆ ಶೆಲ್ವಮಣಿ 4 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ರಾಜೇಶ್ ದಾಳಿ ಪಕ್ಕದಲ್ಲಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ದೆಹಲಿ ತಂಡದ ಪರವಾಗಿ ರೈಲ್ವೇಸ್ ತಂಡದ ಎಡಬದಿಯ ದಾಳಿಗಾರ ನೋಡಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. ದಾಳಿಗೆ ಅಂಕ ಪಡೆಯಲೇಬೇಕಂತ ಒತ್ತಡ. ಮಿಸ್ಟೇಕ್ ಬರ್ತಾ ಇದೆ. ಬೆಳೆಬೆಲ್ಲದ ನಿರಂತರವಾಗಿ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಅಂಕವನ್ನು ಕದಿತಕ್ಕಂಥ ಆಟಗಾರ ಎತ್ತ ನೀಳಕ್ಕೆ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ. 18-11 ಪಂದ್ಯ. ಅಟ್ರ ಮತ್ತೊಮ್ಮೆ ಅಂಕಿ 18-11 ಪಂದ್ಯ ಸಾಗ್ತಾ ಇದೆ. ಶರವೇಗದ ದಾಳಿಗಾರ ದೆಹಲಿ ತಂಡಕ್ಕೆ ಸಾಕಷ್ಟು ಬಾರಿ ಆಸರೆ ಆದಂತ ಆಟಗಾರ. ಬೋನಸ್ ರೈಲ್ವೇಸ್ ಡಿಸೈಡ್ ರೈಲ್ವೇಸ್ ತಂಡಕ್ಕೆ ಮಾಡಿ ಇಲ್ಲವ ಮಾಡಿ ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ. ಎಂತ ಬ್ಯಾಟಿಂಗ್ ಬರ್ತಾ ಇದೆ. 5 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಇದ್ದಾರೆ.